ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪದ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ತಿಮರೋಡಿ, ಮಠಣ್ಣವರ್ ಸೇರಿ ಹಲವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದ್ದು ಕಾಲಾವಕಾಶ ಕೊಟ್ಟಿದ್ದಾರೆ. ಇದರ ಮಧ್ಯೆ ಇವತ್ತು ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಹೈ ಡ್ರಾಮಾವೇ ನಡೆದಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಬುರುಡೆ ಕೇಸ್. ತಿಮರೋಡಿ ಮಟ್ಟಣ್ಣವರ್ಗೆ ಎಸ್ಐಟಿ ನೋಟಿಸ್. ಧರ್ಮಸ್ಥಳದಲ್ಲಿ ನಾನೇ ನೂರಾರು ಶವ ಹೂತಿದ್ದೇನೆ, ಹೂತಿರುವ ಜಾಗವನ್ನು ತೋರಿಸುತ್ತೇನೆ ಅಂತ ಮಾಸ್ ಮ್ಯಾನ್ ಚಿನ್ನಯ್ಯ ಸಂಚಲನ ಸೃಷ್ಟಿಸಿದ್ದ. ಇದು ರಾಜ್ಯ ಮಾತ್ರವಲ್ಲ, ದೇಶದಾದ್ಯಂತ ಸದ್ದು ಮಾಡಿತ್ತು. ರಾಜ್ಯ ರಾಜಕಾರಣಿಗಳ ಮಾತಿನ ಯುದ್ಧಕ್ಕೂ ನಾಂದಿ ಹಾಡಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಆದೇಶಿಸಿತ್ತು. ಪ್ರಕರಣದ ಇಂಚಿಂಚು ರಹಸ್ಯ ಕೆದಕಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಪ್ರತಿಯೊಬ್ಬರ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಇದೀಗ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಪ್ರಕರಣ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ, ವಿಠಲಗೌಡ, ಗಿರೀಶ್ ಮಟ್ಟಣ್ಣವರ್ ಹಾಗೂ ಸುಜಾತ ಭಟ್ಗೆ ನೋಟಿಸ್ ನೀಡಿತ್ತು. ಆದರೆ ಯಾರೂ ಹಾಜರಾಗಿಲ್ಲ. ಇದರ ಬೆನ್ನಲ್ಲೇ ಎಸ್ಐಟಿ ಎಚ್ಚರಿಕೆ ನೋಟಿಸ್ ಜಾರಿ ಮಾಡಿತ್ತು. ಇವತ್ತು ಬೆಳಿಗ್ಗೆ 10:30ರೊಳಗೆ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧಿಸುವುದಾಗಿ ವಾರ್ನಿಂಗ್ ಕೊಟ್ಟಿತ್ತು. ಹೀಗಾಗಿ ಸುಜಾತ ಭಟ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದು ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆದರೆ ಉಳಿದ 4 ವಕೀಲರ ಮೂಲಕ ಇನ್ನಷ್ಟು ಕಾಲಾವಕಾಶ ಕೇಳಿದ್ದಾರೆ. ಈ ಮನವಿಯನ್ನ ಅಧಿಕಾರಿಗಳು ಪುರಸ್ಕರಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ತಿಮರೋಡಿ ಬೆಂಬಲಿಗರ ಹೋರಾಟಕ್ಕೆ ಬ್ರೇಕ್. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಸಾಲು ಕೇಸ್ ದಾಖಲಾಗ್ತಾ ಇವೆಯಂತೆ. ಅಲ್ಲದೆ ಸುಳ್ಳು ಕೇಸ್ ದಾಖಲಿಸ್ತಾ ಇದ್ದಾರೆ ಅನ್ನೋ ಆಕ್ರೋಶ ಹೆಚ್ಚಾಗಿದೆ. ಇದೇ ವಿಚಾರಕ್ಕೆ ತಿಮರೋಡಿ ಬೆಂಬಲಿಗರು ಹೋರಾಟಕ್ಕೆ ಮುಂದಾಗಿದ್ರು. ಆದರೆ ಪ್ರತಿಭಟನೆಗೆ ಅನುಮತಿ ಸಿಕ್ಕಿರಲಿಲ್ಲ. ಆದರೂ ಇವತ್ತು ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಜಮಾಯಿಸಿದ್ರು. ಸುಳ್ಳು ಕೇಸ್ ದಾಖಲಿಸಿದ್ದನ್ನ ಖಂಡಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆಗೆ ಮುಂದಾಗಿದ್ರು. ಇದರಿಂದ ಕೆಲಕಾಲ ಗೊಂದಲ ವಾತಾವರಣ ಸೃಷ್ಟಿಯಾಯಿತು. ಪೊಲೀಸರು ಗರಂ ಆಗ್ತಾ ಇದ್ದಂತೆ ಕಚೇರಿಯಲ್ಲಿದ್ದ ಕೆಳಸ್ತರದ ಅಧಿಕಾರಿಗೆ ಮನವಿ ಸಲ್ಲಿಸಿ ವಾಪಸ್ಸಾಗಿದ್ದಾರೆ. ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕುವುದಕ್ಕೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ. ಸರ್ಕಾರ ನೋಡ್ಲಿ ಕಾರ್ಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ಅವರನ್ನು ನೋಟಿಸ್ ಮಾಡಿದೀರಾ? ಅವರು ಬರದಿದ್ರೆ ಆಕ್ಷನ್ ತಗೊಳ್ತಾರೆ ಎಸ್ಐಟಿ ಅವರು. ಎಸ್ಐಟಿ ಅವರಿಗೆ ಈ ಇಲಾಖೆಗೆ ಏನು ಸಂಬಂಧ? ಅವ್ರು ನೋಡ್ಕೊಳ್ತಾರಲ್ಲ, ಇದಾರಲ್ಲ ಅವರು ಅಧಿಕಾರಿಗಳಿದ್ದಾರಲ್ಲ. ನಾನು ಎಸ್ಐಟಿಗೆ ಹೋಗಿದ್ದಲ್ಲ ಸಲ ಕಂಪ್ಲೇಂಟ್ ಕೊಡ್ಲಿಕ್ಕೆ, ನೋಡ್ಕೊಳ್ತಾರೆ ಏನು ಅಂತ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ನಾವೇನು ಎಸ್ಐಟಿ ತನಿಖೆ ನಿಲ್ಲಿಸಿ ಅಂತ ನಾವು ಹೇಳಿದ? ನಾವ್ಯಾರು ಎಸ್ಐಟಿ ತನಿಖೆ ನಿಲ್ಲಿಸಿ ಅಂತ ಹೇಳಲಿಲ್ಲ. ತನಿಖೆಗೆ ಎಲ್ಲರೂ ಬದ್ಧ, ನಾವು ಸ್ವೀಕಾರ ಮಾಡ್ತೇವೆ, ತನಿಖೆ ಆಗ್ಲೇಬೇಕು, ಇನ್ನೂ ಸಹ ನಿಲ್ಬಾರ್ದಂತಲೇ ನಾವು ಹೇಳುದು. ಯಾರು ಹೋಗ್ಲಿಲ್ಲ, ಎಲ್ಲರೂ ಹೋಗಿದಾರಲ್ಲ. ನಾವ್ಯಾರು ದೊಂಬಿಗಲಾಟೆ ಬರ್ಲಿಲ್ಲ. ಮನವಿ ಯಾಕೆ? ಪ್ರಜಾಪ್ರಭುತ್ವದಲ್ಲಿ ಜನರು ಬಂದು ಮನವಿ ಕೊಡ್ಲಿಕ್ಕೆ ಇಲ್ವಾ? ಇವರ ಪರ್ಮಿಷನ್ ಯಾಕೆ? ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಕೇಸ್ ತನಿಖೆ ಕೊನೆ ಹಂತಕ್ಕೆ ತಲುಪಿದ್ದು ಕೆಲ ದಿನಗಳಲ್ಲಿ ಸತ್ಯಾಸತ್ಯತೆ ಹೊರಬರಲಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.